ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದೇ ಹೇಳಿದೆ. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದೇ ಹೇಳಿದೆ. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದೇ ಹೇಳಿದೆ. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದೇ ಹೇಳಿದೆ. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದೇ ಹೇಳಿದೆ. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು
ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದು ಹೇಳಿದೆ, ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ಅದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಂದರ್ಶನದಲ್ಲಿ ಕೂಡ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದು ಹೇಳಿದೆ, ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ಅದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಂದರ್ಶನದಲ್ಲಿ ಕೂಡ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ನಾನು ಅದು ತುಂಬಾ ನಾನು ಯಾವಾಗಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ.